ಚಿನ್ನು, ಚಿಕ್ಕ ಗಾಯ, ಯಾಕೆ ಅಷ್ಟೊಂದು ಗಾಬರಿ ಮಾಡ್ಕೋತಿದ್ಯಾ? ಪರವಾಗಿಲ್ಲ ಬಿಡು, ಬಾ. ಅಕ್ಕ, ಇನ್ಮ್ಯಾಗ ಯಾವತ್ತೂ ನಾನು ನಿನಗೆ ಅಡುಗೆ ಮನೆಗೆ ಬಾ ಅಂತ ಕರೆಯೋಕ್ಕಿಲ್ಲ. ಬಂದ್ರೂ ಎಲ್ಲ ಕೆಲಸ ನಾನೇ ಮಾಡ್ತೀನಿ, ನಿನ್ನ ಕೈಲಿ ಏನೂ ಮಾಡಿಸಲ್ಲ. ಮತ್ತೆ ನಾನು ಅಡುಗೆ ಕಲಿಯೋದು ಯಾವಾಗ? ನನ್ನ ರಾಜ್ಕುಮಾರನ ಮನೆಗೆ ಹೋದ್ಮೇಲೆ ಅಡುಗೆ ಮಾಡು ಅಂದರೆ ಏನು ಮಾಡೋದು? ನೀನು ಏನೂ ಮಾಡಬೇಡ ತಾಯಿ. ಅಂಥ ಕಾಲ ಬಂದರೆ ನಾನೇ ನಿಮ್ಮ ಮನೆಗೆ ಬಂದು ನಿನಗೆ ನಿನ್ನ ರಾಜ್ಕುಮಾರ್ಗೆ ಅಡುಗೆ ಮಾಡಿ ಬಡಿಸ್ತೀನಿ, ಓಕೆನಾ? ಓಕೆ ಓಕೆ. ಈ ಜನ್ಮದಲ್ಲಿ ಇವನಿಗೆ ಬುದ್ಧಿ ಬರಲ್ಲ. ಎಷ್ಟೋ ದಿನ ಆದ್ಮೇಲೆ ಮೀಟ್ ಮಾಡ್ತಾ ಇದ್ದೀನಿ, ಎಷ್ಟು ಕಾಯಿಸ್ತಾ ಇದ್ದಾನಪ್ಪ. ನಾನು ಇಲ್ಲಿ ಬಂದು ಕಾಯ್ತಾ ನಿಂತಿದ್ದೀನಿ ಅನ್ನೋ ವಿವೇಕನೇ ಇಲ್ಲ ಅವನಿಗೆ. ಹುಡುಗಿರು ಈ ರೀತಿ ಬೀದಿನಲ್ಲಿ ನಿಂತ್ಕೊಂಡು ಕಾಯೋದು ಎಷ್ಟು ಕಷ್ಟ, ಎಷ್ಟು ಅಸಹ್ಯ ಅನ್ನೋದು ಹುಡುಗರಿಗೆ ಯಾವ ಜನ್ಮದಲ್ಲಿ ಅರ್ಥ ಆಗುತ್ತಪ್ಪ. ಕಾಲ್ ಮಾಡೋಣ ಅಟ್ಲೀಸ್ಟ್ ಎಲ್ಲಿದ್ದಾನೆ ಅಂತ. ಹಾಯ್ ಕುಮುದಾ ಡಾರ್ಲಿಂಗ್. ಎಲ್ಲಿದ್ಯಾ ನೀನು? ಇನ್ನು ಎಷ್ಟೊತ್ತು? ನಾನು ಆಗ್ಲೇ ಇಲ್ಲಿ ಬಂದು 1 hour ಆಯ್ತು. ಇನ್ನೇನು ಒಂದು 5 ನಿಮಿಷ ಬಂದ್ಬಿಡ್ತೀನಿ ಅಂತ ಆಗ್ಲಿಂದ ಹೇಳ್ತಿದ್ಯಾ. ನನ್ನ ಪ್ರಕಾರ 5 ನಿಮಿಷ ಅಂದ್ರೆ 5 ನಿಮಿಷ, ನಿನ್ ಪ್ರಕಾರ 5 ನಿಮಿಷ ಅಂದ್ರೆ ಎಷ್ಟು ಗಂಟೆ ಅಂತ ಹೇಳ್ಬಿಡು. ಇನ್ನೊಂದು 2 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ ಡಾರ್ಲಿಂಗ್. ಟೈಮ್ ಸೆನ್ಸೇ ಇಲ್ದಿರೋ ಇಂಥ ವ್ಯಕ್ತಿ ಜೊತೆ ಹೇಗಪ್ಪ ಜೀವನ ಮಾಡೋದು? ನಾನೇನಾದರೂ ರಾಂಗ್ ಪರ್ಸನ್ನ ನನ್ನ ಬಾಳ ಸಂಗಾತಿಯಾಗಿ ಆಯ್ಕೆ ಮಾಡ್ಕೊಂಡ? ಏನಿಲ್ಲ, ಇಟ್ಸ್ ದಿ ರೈಟ್ ಪರ್ಸನ್. ತುಂಬಾ ಲೇಟ್ ಆಗೋಯ್ತು. ಐ ಆಮ್ ಸಾರಿ. ಸಾರಿ ಅನ್ನಲ್ಲ ಕುಮುದಾ, ನೀನು ಎಷ್ಟು ಸುಂದರವಾಗಿ ಕಾಣ್ತಿದೀಯ ಗೊತ್ತಾ? ನೀನು ನೋಡಿದ್ರೆ ನನಗೇನು ಅನಿಸ್ತಾ ಇದೆ ಗೊತ್ತಾ? ಈಗಲೇ ಈ ಕ್ಷಣನೇ ಇನ್ನೊಂದ್ಸಲ ಮದುವೆ ಆಗೋಣ ಅಂತ ಅನಿಸ್ತಾ ಇದೆ. ಹೇಗಿದೆಯಾ ಕುಮುದಾ? ನೋಡ್ತಾ ಇದೆಯಲ್ಲ, ಆರಾಮಾಗಿ ಚೆನ್ನಾಗಿದ್ದೀನಿ. ನೋಡೋದಕ್ಕೆ ಮುತ್ತೈದೆ ತರ ಕಾಣ್ತಿದ್ಯಾ. ಬಹಳ ದಿನಗಳ ನಂತರ ಬಂದಿರೋ ನಿನ್ನ ಗಂಡನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಲ್ವಾ? ನಿನ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದಕ್ಕೆ ನನ್ನ ಗಂಡ ಏನ್ ದೊಡ್ಡ ಸಾಧನೆ ಮಾಡ್ಕೊಂಡು ಬಂದಿಲ್ಲಪ್ಪ. ಬಂದಿರೋದು ಜೈಲಿಂದ. ನಿನ್ನನ್ನ ಜೈಲಿಂದ ಹೊರಗಡೆ ಬಿಡಿಸ್ಕೊಂಡು ಬರೋಕೆ ನಾನು ಎಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ ಗೊತ್ತಾ?
ನಿನ್ನ ಕರುಣೆ ಕೃಪಾ ಕಟಾಕ್ಷ ಇಲ್ಲದೆ ಇದ್ದಿದ್ರೆ ನಾನು ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ. ಆ 4 ಗೋಡೆಗಳ ಮಧ್ಯೆನೆ ಕೊಳೆಬೇಕಾಗ್ತಿತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಮನೋಜ್, ಈ ಲೋಕದೃಷ್ಟಿನಲ್ಲಿ ನಾನು ಇನ್ನೂ ಮದುವೆ ಆಗ್ದಿರೋ ಹುಡುಗಿ. ಅದನ್ನ ಮರಿಬೇಡ, ಜ್ಞಾಪಕ ಇಟ್ಕೋ. ಎಷ್ಟು ದಿನ, ಇನ್ನು ಎಷ್ಟು ದಿನ? ಈ ಕಣ್ಣ ಮುಚ್ಚಲೆ ಆಟ ನನಗೆ ಸಾಕಾಗಿ ಹೋಗಿದೆ ಕುಂದ. ನಾವಿಬ್ರು ಒಟ್ಟಿಗೆ ಇರೋದು ಯಾವಾಗ? ಸಂಸಾರ ಮಾಡೋದು ಯಾವಾಗ? ಅದನ್ನ ನಾನ್ ತೀರ್ಮಾನ ಮಾಡ್ತೀನಿ. ನಾವಿನ್ನೂ ಸ್ವಲ್ಪ ದಿನ ದೂರ ಇರಲೇಬೇಕಾದ ಅನಿವಾರ್ಯತೆ ಇದೆ ಮನೋಜ್. ನಾನು ನಿನ್ನನ್ ಬಿಟ್ಟು ದೂರ ಇರೋದು ನನಗೂ ಕಷ್ಟ ಅಂತ ನಿನಗೆ ಗೊತ್ತಲ್ವಾ ಮನೋಜ್? ಈ ಲೋಕದ ಕಣ್ಗೆ ನಾನು ನಿನ್ನಿಂದ ದೂರ ಇದ್ದೀನಿ, ಆದ್ರೆ ನನ್ನ ಅಂತರಂಗದ ಕಣ್ಣು ಸದಾ ನಿನ್ನನ್ನೇ ನೋಡ್ತಿರುತ್ತೆ ಮನೋಜ್. ನಾನು ನಿನ್ನ ಹತ್ರನೇ ಇದ್ದೀನಿ. ಐ ಲವ್ ಯು ಕುಮುದ. ಮನೋಜ್, ನಾವಿಬ್ರು ಜಾಸ್ತಿ ಹೊತ್ತು ಹೊರಗಿದ್ರೆ ನಮ್ಮಿಬ್ರಿಗೂ ತೊಂದರೆ. ಬಾ, ಯಾವ್ದಾದ್ರೂ ಹೋಟೆಲ್ಗೆ ಹೋಗೋಣ. ನನ್ನ ಮನ್ಸಿನ ಮಾತುಗಳನ್ನ ನಿನ್ನ ಹತ್ರ ಹಂಚ್ಕೋಬೇಕು. ಚಿನ್ನು, ನನಗಾಗಿರೋದು ಚಿಕ್ಕ ಗಾಯ. ನೀನ್ ನೋಡಿದ್ರೆ ನನ್ನ ಕೈಯೇ ಬಿದ್ದೋಗಿದೆ ಅನ್ನೋ ಥರ ಆಡ್ತಿದ್ಯಾ. ಯಾಕಕ್ಕ? ನಾನು ತಿನ್ಸೋದು ನಿನ್ಗೆ ಇಷ್ಟ ಅಲ್ವಾ? ಬೇಡ ಅಂದ್ರೆ ಹೇಳು. ಬೇಡ ಅಂತ ಎಲ್ಲಿ ಹೇಳ್ದೆ ಚಿನ್ನು? 3 ಹೊತ್ತು ಬೇಕಾದ್ರೆ ನೀನೇ ತಿನ್ಸೋ, ನಾನು ಬೇಡ ಅನ್ನಲ್ಲ. ಆದ್ರೆ ಇವಾಗ ಸಾಕು ಕಣೆ, ಪ್ಲೀಸ್. ನನ್ನ ಹೊಟ್ಟೆ ತುಂಬೋಗಿದೆ. ಅಕ್ಕ ಸುಮ್ಮನೆ ಆನು. ನೀನು ಹೀಗೆ ಕೋಳಿ ತಿಂದಂಗೆ ತಿಂತಿದ್ರೆ ಲಗ್ನ ಆಗೋ ಹೊತ್ತಿಗೆ ಅಂಚಿನ ಕಡ್ಡಿ ಆದಂಗೆ ಆಗೋಗಿರ್ತೆ. ಆಗ ನಿನ್ನ ನಡು ಮೇಲೆ ಸೀರೆ ಅಲ್ಲ, ನೀನು ಪ್ಯಾಂಟು ನಿಲ್ಲಲ್ಲ. ಪ್ಲೀಸ್ ಸಾಕು. ಇದೇ ಕಡೆ ತುತ್ತು. ಇವಾಗ ಆಗ್ಲೇ ಎಷ್ಟೊಂದ್ ಸತಿ ಕಡೆ ತುತ್ತು ಆಗೋಗಿದೆ, ಸಾಕು. ನಿಜವಾಗ್ಲೂ ಅಕ್ಕ, ಇದೇ ಕಡೆ ತುತ್ತು. ಚಿನ್ನು, ನೀನೇನಾದ್ರೂ ಹುಡುಗಾಗ್ ಹುಟ್ಟಿದಿದ್ರೆ ನಾನು ರಾಜ್ಕುಮಾರನ್ನ ಮೂಲೆಯಲ್ಲಿ ಬಿಸಾಕ್ಬಿಟ್ಟು ನಿನ್ನನ್ನೇ ಮದ್ವೆ ಆಗ್ತಿದ್ದೆ. ಅಯ್ಯೋ, ಆ ಥರ ಎಲ್ಲ ಅನ್ಬಾರ್ದಕ್ಕ. ಭುಜದ ಮೇಲಿರೋ ಅಶ್ವಿನಿ ದೇವತೆಗಳು ಅಸ್ತು ಅಂದವರು. ಆಗ ನೀನು ರಾಜ್ಕುಮಾರ ಬಿಟ್ಟಣ ನನ್ನ ಒದ್ದು ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾನ. ಐ, ನನ್ ರಾಜ್ಕುಮಾರ. ಹಾಗಿದ್ರೆ ನಿನ್ ರಾಜ್ಕುಮಾರಂಗೆ 100 ವರ್ಷ ಆಯಸ್ಸು. ಮಾತಾಡು. ಹಲೋ. ಹಾಯ್ ಸ್ವೀಟ್ ಆರ್ಟ್, ಹೇಗಿದ್ಯಾ? ಏನ್ ಮಾಡ್ತಾ ಇದೀಯಾ? ಏನು ಮಾಡ್ತಿಲ್ಲ, ಸುಮ್ಮನೆ ಕೂತಿದ್ದೀನಿ. ಏನು ಇಷ್ಟು ಬೇಗ ಫೋನ್ ಮಾಡ್ಬಿಟ್ಟಿದ್ಯಾ? ರಾತ್ರಿ ಎಲ್ಲ ಕನ್ಸಲ್ ಕಾಡ್ದೆ, ಬೆಳಗಾಗಿದ್ದು ಕಣ್ಬಿಟ್ರು ನಿನ್ನ ನೆನಪುಗಳೇ ಸುತ್ತಮುತ್ತ ಓಡಾಡ್ತಿದೆ. ಓಹೋ, ಏನ್ ಸಾಹೇಬ್ರು ಬೆಳಗ್ಗೆನೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದೀರಲ್ಲ. ಸುತ್ತಮುತ್ತ ತಂಗಾಳಿ ಬೀಸ್ತಿದ್ಯಾ? ಗಿಡದಲ್ಲಿ ಹೂ ಅರಳಿ ನಿಂತಿದ್ಯಾ? ಐ ಆಮ್ ರಿಯಲಿ ಮಿಸ್ಸಿಂಗ್ ಯು ಶ್ರುತಿ. ಯಾಕೆ, ನೀನನ್ನ ಮಿಸ್ ಮಾಡ್ಕೋತಾ ಇಲ್ವಾ? ನಾನಾ ನಿನ್ನನ್ನ ಮಿಸ್ ಮಾಡ್ಕೊಳದ? ಚಾನ್ಸೇ ಇಲ್ಲ. ನನ್ ಚಿನ್ನು ನಂಗೆ ಊಟ ಮಾಡಿಸ್ತಾಳೆ, ನಾನು ಅವಳ ಜೊತೆ ಆರಾಮಾಗಿ ಆಟಾಡ್ಕೊಂಡಿದ್ದೀನಿ. ಅಕ್ಕ ಪ್ಲೀಸ್, ಅವ್ರನ್ನ ಯಾಕೆ ರೇಗಿಸ್ತಿದ್ಯಾ? ಏನಮ್ಮ ಅದು 3 ಹೊತ್ತು ಯಾವಾಗಲೂ ಚಿನ್ನು 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 ಅಂತ ಇರ್ತೀಯ? ನೀನ್ ಮದ್ವೆ ಆಗ್ತಿರೋದು ನನ್ನನ್ನು ಅಥವಾ ಅವಳನ್ನು? ಇತ್ತೀಚೆಗೆ ನನ್ಗದೇ ಕನ್ಫ್ಯೂಷನ್. ಈಗ ತಾನೇ ಚಿನ್ನುಗ್ ಹೇಳ್ತಿದ್ದೆ, ನೀನೇನಾದ್ರೂ ಹುಡುಗಾಗ್ ಹುಟ್ಟಿದಿದ್ರೆ ನನ್ ರಾಜ್ಕುಮಾರನ್ನ ಬಿಟ್ಬಿಟ್ಟು ನಿನ್ನನ್ನೇ ಮದ್ವೆ ಆಗ್ತೀನಿ ಅಂತ. ಅಂದ್ರೆ ನಾನ್ ನಿನ್ಗೇನು ಅಲ್ಲ ಅಂತನಾ? ಸಿಟ್ಟು ಮಾಡ್ಕೋಬೇಡ ನನ್ ಸರ್ದಾರ, ನನ್ ಸುಂದರ ಸುಕುಮಾರ. ಈಗ ನಿನ್ ಹೆಂಡತಿ ಆಗೋಳು ಏನ್ ಮಾಡ್ಬೇಕು ಅಂತ ಹೇಳು. ಏನು ಮಾಡ್ಬೇಡಮ್ಮ, ಸಂಜೆ 6 ಗಂಟೆಗೆ ನಿಮ್ಮ ಮನೆ ಹತ್ರ ಬಂದು ನಿನ್ನ ಪಿಕ್ ಮಾಡ್ತೀನಿ. ರೆಡಿ ಆಗಿರೋ, ಓಕೆ? ಲೇಟ್ ಮಾಡಬಾರ್ದು. ರೆಡಿ ಆಗಿರ್ತೀನಿ. ಅದಕ್ಕೂ ಮೊದ್ಲು ಎಲ್ಲಿಗೆ ಯಾಕೆ ಅಂತ ಹೇಳು. ಸಿಕ್ತಾಗ ಹೇಳ್ತೀನಿ, ಓಕೆ? ಹಬ್ಬಾ,
ಇಷ್ಟು ದಿನ ಸಿಗಾಕೊಂಡಿದ್ದ ರಗಳೆಯಿಂದ ನಾನು ಪ್ರೀತಿಸಿದ ಹುಡುಗಿ ಜೊತೆ ನೆಮ್ಮದಿಯಾಗಿ ಮಾತು ಆಡೋಕ್ಕಾಗಿರ್ಲಿಲ್ಲ, ಸಿಗಾಕೂ ಆಗಿರ್ಲಿಲ್ಲ. ಇವತ್ತು ನೆಮ್ಮದಿಯಾಗಿ ಮಾತಾಡ್ಬೋದು ನೋಡು. ಹಲೋ, ನಾನು ಚಂದನ್ ಮಾತಾಡ್ತಿರೋದು. ಹೋಟೆಲ್ ಮ್ಯಾನೇಜರ್ ಇದ್ದಾರಾ? ಅಕ್ಕ, ನಿಂಗೆ ಎಷ್ಟು ಹೇಳಿದ್ರು ನಿಂಗೆ ಅರ್ಥನೇ ಆಗಕ್ಕಿಲ್ಲ, ಬುದ್ಧಿನೇ ಬರಲ್ಲ. ಯಾವಾಗಲೂ ಅವ್ರನ್ನ ರೇಗಿಸ್ತಾ ಇರ್ತೀಯ. ಅವ್ರು ರೇಗಿದ್ರೆ ಸಣ್ಣ ಮಗು ಥರ ಹಠ ಮಾಡ್ಕೊಂಡು ಅಳ್ತಾ ಕೂತಿರ್ತೀಯ. ಹೆದರ್ಕೋಬೇಡ ಚಿನ್ನು, ಅವತ್ತಾದಂಗೆ ಇವತ್ತಾಗಲ್ಲ. ನನ್ ರಾಜ್ಕುಮಾರ ಸಾಯಂಕಾಲ ಬಂದು ನಂಗೆ ಆಚೆ ಕರ್ಕೊಂಡು ಹೋಗ್ತಾನಂತೆ. ಐ ಆಮ್ ಸೋ ಹ್ಯಾಪಿ. ಏನು ಯೋಚನೆ ಮಾಡ್ತಿದ್ಯಾ ಮನೋಜ್? ಇಲ್ಲೆಲ್ಲ ತುಂಬಾ ಜನ ಓಡಾಡ್ತಿದ್ದಾರೆ. ಯಾರಾದ್ರೂ ನಮ್ಮನ್ನ ಗುರುತಿಸ್ಬಿಟ್ರೆ ಕಷ್ಟ ಆಗತ್ತೆ. ಬಾ ಹೋಗೋಣ. ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರೂ ಜನ ಇದ್ದೇ ಇರ್ತಾರೆ ಕುಮುದ. ನೀನ್ ಯಾಕೆ ಇಷ್ಟೊಂದು ಹೆದರ್ಕೋತಾ ಇದೀಯಾ? ಹೋಟೆಲ್ಗೆ ಹೋದ್ರೆ ಅಲ್ಲೂ ಜನ ಇದ್ದೇ ಇರ್ತಾರೆ. ಮದುವೆ ಆಗಿ 5 ವರ್ಷ ಆಯ್ತು. ಇನ್ನು ನಾವು ಸಂಸಾರ ಮಾಡೋದು ಯಾವಾಗ? ಇನ್ನು ಎಷ್ಟು ದಿನ ಈ ತರ ಕಾಯೋದು? ನೀನು ನಿಮ್ಮ ಅಪ್ಪನ ಮನೇಲಿ ಇನ್ನು ಎಷ್ಟು ದಿನ ಇರ್ಬೇಕು ಅಂತಿದೀಯಾ? ಮೊದ್ಲು ಅಲ್ಲಿಂದ ಹೊರಗಡೆ ಬಾ. ಸರಿ ಮನೋಜ್, ನೀನ್ ಹೇಳ್ದೆ ಅಂತ ಗಂಟು ಮೂಟೆ ಎಲ್ಲ ಕಟ್ಕೊಂಡು ನಾಳೆನೆ ನಮ್ಮ ಅಪ್ಪನ ಮನೆಯಿಂದ ಮನೆ ಬಿಟ್ಟು ಬಂದ್ಬಿಡ್ತೀನಿ. ನೀನು ನನಗೋಸ್ಕರ ಇದೇ ರೀತಿ ಬೀದಿನಲ್ಲಿ ಕಾಯ್ತಾ ಇರ್ತೀಯ. ನಾನ್ ಬಂದು ನಿನ್ ಜೊತೆ ಬೀದಿನಲ್ಲೇ ಸಂಸಾರ ಮಾಡ್ತೀನಿ ಅಲ್ವಾ? ಈಗ ತಾನೇ ಜೈಲಿಂದ ಬಂದಿದ್ಯಾ, ಮೊದಲು ಒಂದು ಕೆಲಸ ಹುಡುಕೋ. ಈ ಸಿಟಿನಲ್ಲಿ ಕೆಲಸ ಸಿಗೋದು ಅಷ್ಟೊಂದು ಸುಲಭ ಅನ್ಕೊಂಡಿದ್ಯಾ? ಒಂದ್ ವೇಳೆ ಕೆಲಸ ಸಿಕ್ಕಿದ್ರು ಸಂಬಳ ಎಷ್ಟಿರಬಹುದು ಮನೋಜ್? ಒಂದು 10,000, 20,000? 20,000ದಲ್ಲಿ ಸಿಟಿನಲ್ಲಿ ನೆಮ್ಮದಿಯಾಗಿ ಬದುಕಬಹುದು ಅನ್ಕೊಂಡಿದ್ಯಾ? ಹೊಟ್ಟೆಗಿದ್ರೆ ಬಟ್ಟೆಗಿರಲ್ಲ, ಬಟ್ಟೆಗಿದ್ರೆ ಹೊಟ್ಟೆಗಿರಲ್ಲ. ನನಗೆ ಹಾಗೆ ಬದುಕೋಕ್ ಇಷ್ಟ ಇಲ್ಲ ಮನೋಜ್. ಬದುಕಿದ್ರೆ ಬೇರೆಯವರ ಕಣ್ಣು ಕುಕ್ಕೋ ಹಾಗೆ ಬದುಕಬೇಕು, ರಾಣಿ ಹಾಗೆ ಬದುಕಬೇಕು ನಾನು. ಅದೇ ನನ್ನ ಕನಸು. ಈ ರೀತಿ ಬೀದಿನಲ್ಲಿ ನಿಂತ್ಕೊಂಡು ಮನೆ ಬಿಟ್ಟು ಬಂದ್ಬಿಡು, ಸಂಸಾರ ಮಾಡೋಣ ಅಂತ ಕರೆದ್ರೆ ಯಾವ ಹುಡುಗಿ ತಾನೇ ಬರ್ತಾಳೆ ಮನೋಜ್?